ನಮಸ್ಕಾರ ಸ್ನೇಹಿತರೆ. ನಮ್ಮ ಒಂದು ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಹಣ್ಣು ಹಂಪಲು ಗಿಡ ಮರ ಬಳ್ಳಿ ಎಲ್ಲಗೂ ಪ್ರಕೃತಿ ನಮಗೆ ಕೊಡುಗೆಯಾಗಿ ಕೊಟ್ಟಿದೆ. ಅದನ್ನು ನಾವು ಉಪಯೋಗಿಸಬೇಕು, ಸೇವಿಸಬೇಕು. ಅದರಿಂದ ನಮಗೆ ಎಷ್ಟೋ ಕಾಯಿಲೆಗಳು ಬರಲ್ಲ. ಆ ಕಾಯಿಲೆಗಳನ್ನು ತಡಿಬೇಕಂದ್ರೆ ನಾವು ಪ್ರಕೃತಿ ಮೊರೆ ಹೋಗಬೇಕು. ಈಗ ಎಲ್ಲ ಕಡೆ ಈ ಜಾಸ್ತಿ ಫ್ರೈ ಒಂದು ಐಟಮ್ಸನ್ನ ಸೇವನೆ ಮಾಡಿ ಇಲ್ಲಿ ನೋಡು ಸ್ವಲ್ಪ ಕ್ಯಾನ್ಸರ್ ಅಂತ ಬರ್ತಾಯಿದೆ. ಆ ಕ್ಯಾನ್ಸರನ್ನು ಕಡಿಮೆ ಮಾಡ್ಕೊಳ್ಳಬೇಕು, ನಿವಾರಣೆ ಮಾಡ್ಕೋಬೇಕು ಅಂದರೆ ನಮ್ಮ ಪ್ರಕೃತಿ ಸಿಕ್ಕುವಂತಹ ಗಿಡ ಮರ ಬಳ್ಳಿಗಳಿಂದ ನಾವು ಅದನ್ನು ಕಡಿಮೆ ಮಾಡ್ಕೋಬೋದು. ಅದರಲ್ಲಿ ಒಂದು ದಿವ್ಯ ಔಷಧಿ ಅಂದರೆ ಈ ಪೈನಾಪಲ್. ಈ ಪೈನಾಪಲನ್ನು ಇದು ತೆಗೆದುಬಿಟ್ಟು ಇದೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಆ ಸ್ಲ್ಯಾಬ್ಸ್ ಮಾಡಿಕೊಂಡು ಬಿಸಿ ನೀರಲ್ಲಿ ಸೇವನೆ ಮಾಡಬೇಕು. ಯಾವಾಗ ಬಿಸಿ ನೀರಲ್ಲಿ ಸೇವನೆ ಮಾಡ್ತೀವೋ ಆಗ ಆ ಒಂದು ಕ್ಯಾನ್ಸರನ್ನು ಸೆಲ್ಸನ್ನು ಡೆಡ್ ಮಾಡಿ, ಅಂದರೆ ಅದನ್ನು ನಾಶ ಮಾಡಿ ನಮ್ಮನ್ನು ಮತ್ತೆ ಪುನರ್ ಜೀವನ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ತದೆ. ಇಂತಹ ಒಂದು ಔಷಧಿಗಳು ನಮ್ಮ ಮನೆಯಲ್ಲಿ ಇದ್ದುಕೊಂಡು ನಾವೇನು ಮಾಡ್ತೀವಿ, ಇನ್ನೊಬ್ಬರ ಕಡೆ ಹೋಗಿ ಆ ಟೆಸ್ಟು ಈ ಟೆಸ್ಟು ಮಾಡಿಸಿ ಅದಕ್ಕೆ ಬೇಕಾದಂತಹ ಭಯ ಅಂತ ಬೇರೆ ಬೇರೆ ಟ್ಯಾಬ್ಲೆಟನ್ನ ಸೇವನೆ ಮಾಡಿ ಇನ್ನೂ ಜಾಸ್ತಿ ಮಾಡ್ಕೊತೀವಿ. ಸ್ನೇಹಿತರೆ, ಪ್ರಕೃತಿ ಪ್ರತಿಯೊಂದಕ್ಕೂ ಪ್ರಕೃತಿ ಇದೆ. ಆ ಪ್ರಕೃತಿ ನಂಬಬೇಕು ನಾವು. ಆ ಪ್ರಕೃತಿನ ಯಾವ ನಂಬ್ತೇವೋ ನಮಗೆ ಯಾವ ಕಾಯಿಲೆ ಕಸರಲ್ಲಿ ಬರಲ್ಲ. ಯಾವಾಗ ನಾವು ನಂಬದೇ ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟು ಆ ಇಂಜೆಕ್ಷನು ಟಾನಿಕ್ಸ್ ಎತ್ಕೊತೀವೋ ಆ ಗುಳಿಗೆಗಳು ನುಂಗಿ ಅದು ನಾನಾ ರೀತಿಯ ಕಾಯಿಲೆ ತರಿಸ್ಕೊತೀವಿ ನಾವು. ವೆರಿ ಸಿಂಪಲ್ ಇದು. ಇದೆಲ್ಲ ಮೇಲೆ ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡು ಆ ಸ್ಲ್ಯಾಬ್ಸ್ ಮಾಡಿ ಬಿಸಿನೀರಲ್ಲಿ ಅದ್ದಿ ಅದನ್ನು ಅಗೆದು ಸ್ವಲ್ಪ ಬಿಸಿನೀರು ಕುಡಿತಾ ಬಂದರೆ ಅದೇ ಔಷಧಿ ಇದು. ಇಂತಹ ಸಿಂಪಲ್ ಔಷಧಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಹಿರಿಯರು, ಋಷಿಮುನಿಗಳು, ದೊಡ್ಡವರಿಗೆ ನಾವು ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಯಾಕಂದರೆ ಅಷ್ಟು ಟೆಸ್ಟ್ ಮಾಡಿ ಅದನ್ನು ಪ್ರಯೋಗ ಮಾಡಿ ಜನಗಳಿಗೆ ತಲುಪಿಸ್ಬೇಕಂತ ಇದಾಗಿದೆಯಲ್ಲ, ಅದು ದೊಡ್ಡತನ. ಅದು ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಿ ಎಲ್ಲರೂ ಪ್ರತಿಯೊಬ್ಬರು ಮಾಡಿಕೊಳ್ಳಿ. ಅದು ಮುಂದೆ ಬರುವುದಿಲ್ಲ, ಬರಬಾರ್ದಂತ ಇದು ಮಾಡಿ. ನಮಸ್ಕಾರ ಸ್ನೇಹಿತರೆ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ. ನಮಸ್ಕಾರ.